ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ ಘೋಷಣೆ ಕೂಗ್ತಾ ನುಗ್ಗಿದ್ದೆ ಅಂತ ಎಲ್ಲ ನುಗ್ಗಿದ್ರು. ಆ ಕಟ್ಟಡದ ಮೇಲೇರಿ ಅಲ್ಲಿ ಹಿಂದೂ ಧ್ವಜವನ್ನು ಹಾಕಿದ್ರು. ಅದನ್ನು ನೋಡಿದ ತಕ್ಷಣ ಪೊಲೀಸರಿಗೆ ಏನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದ್ರೆ ಮುಲಾಯಂ ಸಿಂಗ್ ಹೇಳಿದ್ರು, ನಾನಿರುವವರೆಗೂ ಕರಸೇವಕರಿರಲಿ ಒಂದು ಪಕ್ಷಿ ಕೂಡ ಆ ಕಟ್ಟಡದ ಮೇಲೆ ಹಾರಾಡೋದಿಲ್ಲ ಅಂತ. ಪಕ್ಷಿ ಏನು, ಈಗ ನಮ್ಮವರೆಲ್ಲ ಹತ್ತಲ್ಲೊಂದು ಧ್ವಜನೂ ಹಾಕ್ಕೊಟ್ಟಿದ್ರು. ತಕ್ಷಣ ITBP ಸೋಲ್ಜರ್ ಒಬ್ಬ ಗುಂಡು ಹಾರಿಸಿದ ತಕ್ಷಣ ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಚದುರು ಬಿದ್ದರು. ಈ ಪೊಲೀಸರೆಲ್ಲ ಮೇಲ್ ಹತ್ತಿ ತೆಗಿಬೇಕು ಅಂತ ಹೋದರೆ ಅದರ ಹೇಳ್ತಾರೆ, ಇದು ಯಾವುದರ ಪರಿವೆಯೂ ಇಲ್ಲದೆ ಆ ಧ್ವಜವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಮಂಗ ನಿಂತುಬಿಟ್ಟಿತ್ತಂತ. ಈ ಪೊಲೀಸರಿಗೆ ನೀವು ಏನೇ ಹೇಳಿ ಗೋಲಿಬಾರ್ ಬೇಕಿದ್ರೆ ಮಾಡ್ತಾರೆ, ಆದರೆ ಧಾರ್ಮಿಕ ಭಾವನೆಗಳು ಅವರಲ್ಲೂ ಇರುತ್ತಲ್ಲ. ಆಂಜನೇಯನೇ ಬಂದ್ಬಿಟ್ಟಿರ್ಬೇಕಪ್ಪ, ನಾವು ಮುಟ್ಲಿಕ್ಕೆ ಹೋಗಬಾರ್ದು ಅಂತ ಅವನು ಇಳಿಯೋವರೆಗೂ ಕಾದು ನಿಂತ್ಕೊಂಡು ಆ ಮಂಗ ಆ ಧ್ವಜವನ್ನು ಬಿಟ್ಟು ಹೋದ್ಮೇಲೆ ಇವರು ಧ್ವಜವನ್ನು ತೆಗೆದ್ರಂತಲ್ಲಿ.